ಒಂದು ಮನೆಗೆ, ಒಂದು ಬಡವರ ಮನೆಗೆ ಇಷ್ಟು ಅಧಿಕಾರಿಗಳು ಹೋದ ಇತಿಹಾಸ ಇಲ್ಲ. ಎಲ್ಲ ಇಲಾಖೆ, ಆಹಾರ ಇಲಾಖೆ, ಉಪವಿಭಾಗಾಧಿಕಾರಿ, ತಹಶೀಲ್ದಾರ್, ಆಹಾರ ಇಲಾಖೆ, ಅಯ್ಯಯ್ಯೋ ಪಾಪ ಪಾಪ ಪಾಪ. ಹಾಂ, ಭಾಗ್ಯ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಈಗ ನೀವು ಕರೆ ಮಾಡ್ಬೋದು, ಮಾತಾಡ್ಬೋದು. ನೋಡಿ, ನಾನು ಒಂದೊಂದೇ ದೃಶ್ಯ ತೋರಿಸ್ತಾ ಇದ್ದೀನಿ, ಹೆಂಗಿತ್ತು ಹೆಂಗಾಯಿತು ಅಂತೇಳಿ. ಅದನ್ನು ನೋಡ್ಕೊಳ್ಳಿ. 10-15 ದೃಶ್ಯ ಇದೆ, ಕೆಳಗಡೆ ಕೂಡ ದೃಶ್ಯ ತೋರಿಸ್ತಾ ಇದ್ದೀನಿ. ಭೂತೋ ಭವಿಷ್ಯದ ಇಂಥ ಒಂದು ಇಂಪ್ಯಾಕ್ಟ್ ಯಾವತ್ತು ಯಾವ ಚಾನಲಲ್ಲಿ, ಯಾವ ಕರ್ನಾಟಕದ ಯಾವ ಭಾರತ ಚಾನಲಲ್ಲೂ ಆಗಿಲ್ಲ. ಆ ಹೆಮ್ಮೆ ಇದೆ. ಎಸ್ ಭಾಗ್ಯ ಮೇಡಮ್, ನಮಸ್ತೆ. ನಮಸ್ತೆ ಶೆಟ್ಟಿ ಸರ್. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ಇದು ಬರ್ಬೇಕು ಸರ್, ಇದು ಖುಷಿ ಇದೆ ಸರ್. ಹಿಂಗ್ ಬರ್ಬೇಕು ಸರ್, ನಮ್ ಜನಕ್ಕೆ ಹಿಂಗ್ ಸಹಾಯ ಆಗ್ಬೇಕು ಸರ್. ಸೀರಿಯಲ್ ಫಿಲಮ್ ನೋಡೋದಲ್ಲ ಸರ್, ಇದನ್ನ ನೋಡ್ಬೇಕು ಸರ್. ಅಲ್ಲ, ಸೀರಿಯಲ್ ಫಿಲ್ಮ್ ಕೂಡ ನೋಡ್ಬೇಕು, ಎಂಟರ್ಟೈನ್ಮೆಂಟ್ ಕೂಡ ಬೇಕು, ಇಲ್ಲ ಅಂತಲ್ಲ. ನೋಡ್ಬೇಕು ಸರ್. ಈ ತರ ಸಹಾಯ ಮಾಡ್ತಾ ಇದ್ದೀರಾ. 5 ಗಂಟೆ ನೋಡಿದ್ರೆ ಸಾಯಂಕಾಲ ಎಲ್ಲ ಹಿಡಿತೀರಾ ಸರ್. ಅದು ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಈ ತರ ಸಹಾಯ ಬೇಕು ಸರ್ ಜನಗಳಿಗೆ, ನಮ್ ಜನಕ್ಕೆ. ಬಟ್ ಒಂದು ಬಡ ಕುಟುಂಬ ಪಾಪ 15 ವರ್ಷದಿಂದ ಹೆಂಗಿರ್ಬೋದಲ್ವಾ. ಹೆಮ್ಮೆ ಐತೆ ಸರ್. ಈ ತರ ಮಾಡಿ ಸರ್ ನೀವು, ದಯವಿಟ್ಟು ನಿಮ್ ಚಾನಲ್ ನಮಸ್ಕಾರ. ಈ ತರ ಮಾಡಿ ನೀವು. ನೋಡಿ, ಆ ತಾಯಿ ನೋಡೋದು ನೋಡಿ, ಹೆಂಗ್ ನೋಡ್ತಿದ್ದಾರೆ ಪಾಪ ಅದನ್ನ. ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ ಸರ್. ಈ ತರ ನಮ್ ಕಷ್ಟ ಜನ ಮುಂದಕ್ಕೆ ಬರ್ಬೇಕು ಸರ್. ಇದನ್ನ ನೋಡ್ಬೇಕು ಸರ್. ಈ ತರ ಸಹಾಯ ಮಾಡ್ಬೇಕು ಸರ್ ಜನ. ಖಂಡಿತಮ್ಮ, ಥ್ಯಾಂಕ್ ಯು. ನೀವು ಈ ತರ ಮಾಡ್ತೀವಿ ಸರ್. ನಿಮ್ ಚಾನಲ್ ನೋಡ್ಸಿ ಸಾಯಂಕಾಲ 5 ಗಂಟೆಗೆ ಬರೋದು ಅಂತ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಓಕೆ. ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ ಸರ್, ಅದು ನೋಡಿದೆ, ಅದ್ರ ಟ್ವಿಸ್ಟ್ ಮಾಡಕ್ ಹೇಳಿದೆ ಸರ್. ಓಕೆ ಅಮ್ಮ, ಥ್ಯಾಂಕ್ ಯು. ಹಾಗೆ ಸರ್, ಥ್ಯಾಂಕ್ ಯು. ನೋಡಿ, ಇದು ಮನೆ ರಿಪೇರಿ ಕಾರ್ಯ ಈಗ ಆಗ್ತಿರೋದು. ಆ ತಾಯಿ ನೋಡಿ ದೂರದಲ್ಲಿ ನಿಂತು ನೋಡ್ತಿರೋದು. ಅವ್ರಿಗೊಂದು ಆಶ್ಚರ್ಯ, ಈ ನನ್ನ ಮನೇನ ಏನು ಮಾಡ್ತಿದ್ದಾರೆ ಇವರು ಅಂತ. ಒಂದು ಗ್ಯಾರಂಟಿ ಇದೆ ನೋಡಿ, ಎಲ್ಲ ಅಕ್ಕಿ, ಬೇಳೆ, ಬಟ್ಟೆ, ಗಿಟ್ಟೆ ಎಲ್ಲವೂ ಕೂಡ. ಥ್ಯಾಂಕ್ ಯು. ಯಾದಗಿರಿಯಿಂದ ಅಶೋಕ್ ಕರೆ ಮಾಡಿದ್ದಾರೆ. ಅಶೋಕ್ ಜಿ, ನಮಸ್ತೆ. ನಮಸ್ಕಾರ ಸರ್. ಜಯಪ್ರಕಾಶ್ ಸರ್, ನಮಸ್ಕಾರ ಸರ್. ಹೇಳಿ ಅಶೋಕ್ ಅವರೇ. ತುಂಬಾ ಸೂಪರ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ತುಂಬಾ ಬಡವರಿಗೆ ಹೆಲ್ಪ್ ಆಗುತ್ತಾ ಇದೆ. ತುಂಬಾ ಧನ್ಯವಾದಗಳು ಸರ್. ನಿಮ್ಗೆ ಇನ್ನೂ ದೇವರು ಹೆಚ್ಚು ಶಕ್ತಿ ಕೊಡ್ಲಿ ಇಂತ ಕಾರ್ಯಕ್ರಮ ಮಾಡೋಕೆ, ಬಡವರಿಗೆ ಹೆಲ್ಪ್ ಮಾಡೋಕೆ ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ. ಬೇರೆ ಕಾರ್ಯಕ್ರಮ ಕೂಡ ನೋಡಿದೀರಾ ನೀವು? ನೋಡ್ತೀವಿ ಸರ್, ಪ್ರತಿದಿನ ನೋಡ್ತಾ ಇರ್ತೀವಿ ಸರ್. ನಿಮ್ ಟಿವಿನ ನೋಡ್ತಾ ಇರ್ತೀವಿ ಸರ್. ರಿಪಬ್ಲಿಕ್ ಕನ್ನಡ ಅಂದ್ರೆ ನಮ್ಗೆ ಅಚ್ಚುಮೆಚ್ಚು. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ನೋಡೋದಕ್ಕೆ, ಇಂಥ ಕಾರ್ಯಕ್ರಮಗಳು ಮಾಡೋಣ. ನಿಮ್ಮ ಊರಿನ ರಿಪೋರ್ಟ್ ನಂಬರ್ ಕೂಡ ನಾವು ಆವಾಗ ಆಗ್ತಾ ಇರ್ತೀವಿ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಇದು ಉಪತಹಶೀಲ್ದಾರ್. ಎಷ್ಟು ಜನ ಬಂದರು, ಎಲ್ಲ ಅವರ ಇಡೀ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸರ್. ಇಡೀ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನಾನು ಹೇಳಿದ್ನಲ್ಲ, ಆ ಹುಡುಗನಿಗೆ ನೋಡಿ ಕರೆಂಟ್ ಬಂತು, ವಸತಿ ಶಾಲೆಗೆ ಹೋಗಬೇಕಾಗಿದೆ, ಅದಾಯಿತು. ಆಧಾರ್ ಕಾರ್ಡ್ ಆಯಿತು. ಇನ್ನು ಪಿಂಚಣಿ ಬರುತ್ತೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ 700 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ಬೇರೆ ಸರ್ಕಾರದಿಂದ ಬರುತ್ತೆ. ಗ್ಯಾಸ್ ಸ್ಟವ್ ಬಂತು, ಆಮೇಲೆ ಅಕ್ಕಿ ಗಿಕ್ಕಿ ಎಲ್ಲ ಬಂತು. ಇನ್ನೇನು ಬೇಕು? ಅಜ್ಜಿ ನೋಡಿ, ದೊಡ್ಡಮ್ಮ ಅಂತ ಅವ್ರ ಹೆಸರು. ಫುಲ್ ಖುಷಿ 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 ಖುಷಿ. ಅವ್ರದ್ದು 3 ದೃಶ್ಯ ತೋರಿಸ್ತೀನಿ ನಾನು. ಹೆಂಗಿದ್ರು, ಹೇಗೆ ಎಷ್ಟು ಅಳ್ತಾಯಿದ್ರು, ಈಗ ಎಷ್ಟು ಖುಷಿಯಾಗಿದ್ದಾರೆ. ಒಂದು ಮನುಷ್ಯನನ್ನು ಸಂತೋಷಪಡಿಸೋದು ಅಷ್ಟೇ ಸರ್, ಅಷ್ಟೇ. ಆ ಅಜ್ಜಿ ಎಷ್ಟು ವರ್ಷ ಬದುಕ್ಬೋದು, ಅಜ್ಜಿಯ ಮಕ್ಕಳು ಎಷ್ಟು ವರ್ಷ ಬದುಕ್ಬೋದು, ಇರೋ ಅಷ್ಟು ದಿನ ಚೆನ್ನಾಗಿರಲಿ ಅಂತೇಳಿ. ಓಕೆ ನೋಡಿ, ಈಗ ಆ ಅಜ್ಜಿ ಹೆಂಗಿತ್ತು ನೋಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಅಜ್ಜಿಯ 3 ದೃಶ್ಯಗಳು ನೋಡಿ. ದೊಡ್ಡಮ್ಮ ಅಂತ ಇವರ ಹೆಸರು, ಇವರ ಮಗಳ ಹೆಸರು ಚಿಕ್ಕಮ್ಮ ಅಂತ. ಬರಲಿ ನೋಡಿ. ಇವತ್ತು ಖುಷಿಯಾಗಿ ಕೇಳ್ರಿ, ನೀವು ಬರ್ರಿ ಇಲ್ಲಿ ಊರನ್ನ ಕೇಳಿ ಹೋಗ್ಲಿ. ಕೇಳಿ ಸರ್, ಮೆಂಬರ್ ಇದಾರೆ ಇಲ್ಲಿ ಕೇಳ್ರಿ. ನೀವು ಬರ್ರಿ ಇಲ್ಲಿ ಊರನ್ನ ಕೇಳಿ ಹೋಗ್ಲಿ. ಕೇಳಿ ಸರ್, ಮೆಂಬರ್ ಇದಾರೆ ಇಲ್ಲಿ ಕೇಳ್ರಿ. ನೀವು ಬರ್ರಿ ಇಲ್ಲಿ ಊರನ್ನ ಕೇಳಿ ಹೋಗ್ಲಿ. ಕೇಳಿ ಸರ್, ಮೆಂಬರ್ ಇದಾರೆ ಚಾನಲ್. ಇವತ್ತು ಖುಷಿಯಾಗಿದೆ ಸರ್ ನನಗೆ. ಎಷ್ಟೋ ನನಗೆ ಸೌಲಭ್ಯ ಅರ್ಕರ್ಣ ಚಾನಲ್. ಇವತ್ತು ಖುಷಿಯಾಗಿದೆ ಸರ್ ನನಗೆ. ಎಷ್ಟೋ ನನಗೆ ಸೌಲಭ್ಯ ಇದೆ. ರಿಪಬ್ಲಿಕ್ ಆ ಅಜ್ಜಿ ನಿನ್ನೆ ಅಳ್ತಾ ಇತ್ತು. ಅಳೋದು ಬಿಡಿ, ಅಳೋದೇ ವೇಸ್ಟ್ ಅಂತ ಆಗಿತ್ತು ಆ ತಾಯಿಗೆ. ಯಾರ ಹತ್ರ ಹತ್ತು ಏನು ಪ್ರಯೋಜನ?
ಆದರೆ ಇದೆಲ್ಲ ಆದಾಗ ಆನಂದ ಬಾಷ್ಪ ಬಂತು, ನಗೋದಕ್ಕೆ ಶುರು ಮಾಡ್ತು. ಆಮೇಲೆ ರಿಪಬ್ಲಿಕ್ ಅನ್ನೋಕ್ಕೆ ಜೈ ಅಂತ ಹೇಳುವಾಗ ಅಜ್ಜಿದ ಮಜಾ ಇದೆ. ಅಜ್ಜಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಮಾಡ್ತಾ ಇದ್ದಾರೆ, ಸುಮ್ಮನೆ ಹಿಂಗೆ ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಎಲ್ಲ ಫುಲ್ ಹತ್ತಿಸಿರ್ಬೇಕಿಲ್ಲ, ಕೂತ್ಕೊಳ್ಳಿ ಅಜ್ಜಿನ ಇರಲಿ ಸರ್. ಚಾನಲ್ ಖುಷಿ ಖುಷಿಯಾಗೈತೆ ಸರ್ ನನಗೆ, ಎಷ್ಟೋ ನನಗೆ ಸೌಲಭ್ಯ ಆರ್ಕರ್ಣ ಚಾನಲ್. ಹಾಗಿದ್ರೆ ಬನ್ನಿ, ನಿಮಗೆ ಈಗ ಟಿ ವಿ ನೋಡ್ತಾ ಇರೋರಿಗೆ ಇದೇನು ಸುದ್ದಿ? ನೆನ್ನೆ 12 ಗಂಟೆಗೆ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಕಳೆದ 15 ವರ್ಷಗಳಿಂದ ಈ ಫ್ಯಾಮಿಲಿಗೆ ಏನೂ ಇಲ್ಲ. ಇವ್ರ ದೊಡ್ಡ ತಾಯಿ 80 ವರ್ಷ, ಇವರ ಮಗಳಿದ್ದಾರೆ ಚಿಕ್ಕಮ್ಮ ಅಂತೇಳಿ, ಅವರ ಗಂಡ ತೀರ್ಕೊಂಡಿದ್ದಾರೆ. ಆಮೇಲೆ ಇನ್ನೊಬ್ಬ ಹುಡುಗ ಇದ್ದಾನೆ, ಮತ್ತು ಅವರ ಮಗ ಇದ್ದಾನೆ ನವೀನ್ ಅಂತೇಳಿ. ಅವನು ಸ್ವಲ್ಪ ಚೂಟಿ ಇದ್ದ ಬದ್ದ ಎಲ್ಲ ಆಹಾರ ಎಲ್ಲ ಇದು ಮಾಡಿ ಬರ್ತಾ ಇದ್ದ. ಸುದ್ದಿ ಪ್ರಸಾರ ಆದ ನಂತರ ಎಲ್ಲ ಇಲಾಖೆಗಳ ದೌಡಾಯಿಸಿ ಅವರಿಗೆ ಬೇಕಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ. ಅದರ ರಿಪೋರ್ಟ್ ಮತ್ತೊಮ್ಮೆ ನಿಮ್ಮ ಮುಂದೆ, ಸ್ವಲ್ಪ ದೊಡ್ಡದಾಗಿದೆ, ನೋಡ್ಕೊಳ್ಳಿ. ಜೀವನ 15 ವರ್ಷದಿಂದ ಯಾವ ಒಲೆ ಉಚ್ಚಿದೆ ಸರ್ ಮನೆ. ಒಂದು ರೇಷನ್ ಕಾರ್ಡ್ ಇಲ್ಲ, ಒಂದು ಆಧಾರ್ ಕಾರ್ಡ್ ಇಲ್ಲ, ಮನೆ ಸೋರ್ತಿದೆ ಮಳೆ ಬಂದು. ನೋಡೋರು ದಿಕ್ಕಿಲ್ಲ. ಊರೊಳಗಾಗಿ ಈಗ ಯಾವುದೇ ಜನಾಂಗದಾಗಲಿ ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಆ ಅಜ್ಜಿಗೆ ಇಷ್ಟ ಕೊಟ್ಟು ಸಾಕಿರೋ ಶಿಸ್ತಿನ. ಒಂದು ಬಾಗಿಲಿಲ್ಲ ಮನೆಗೆ. ಮಳೆ ಬಂದರೆ ಸೋರತಕ್ಕೆಲ್ಲ ಇಕ್ಕೊಂಡು ಮನೆಗೆ ಬಿಟ್ಟು ಒದಿಯೋಕ್ಕಿಲ್ಲ ಸರ್ ಅವ್ರಿಗೆ. ತಂದೆ ನೀನೇ, ತಾಯಿ ನೀನೇ, ಎಲ್ಲ ಪ್ರತಿಯೊಂದು ಎಲ್ಲ ನೀವೇ. ನಮ್ಗೆ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ. ದಿನಾಂಕ 19/9/2024, ಸಮಯ ಮಧ್ಯಾಹ್ನ 12 ಗಂಟೆ. ದಿಕ್ಕಿಲ್ಲದಂತೆ ಇತ್ತು ಈ ಕುಟುಂಬ. ಎಸ್, ತುಮಕೂರಿನ ಶ್ರೀ ದೊಡ್ಡರಾಂಪುರದಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ದೊಡ್ಡಮ್ಮನ ಮಗಳು ಚಿಕ್ಕಮ್ಮ, ಚಿಕ್ಕಮ್ಮನಿಗೆ 2 ಮಕ್ಕಳು. ಒಬ್ಬನ ಹೆಸರು ಮಲ್ಲಿಕಾರ್ಜುನ್, ಮತ್ತೊಬ್ಬನ ಹೆಸರು ನವೀನ್. ಮನೆಯ ನವೀನ್ ಮನೆಗೆ ಹೋಗಿ ಅವರು ಇವರು ಕೊಡೋ ಆಹಾರ ತಂದು ತಿಂತಾ ಇದ್ರು. ಕಳೆದ 15 ವರ್ಷದಿಂದ ಕೆಲವರಿಗೆ ಮಾನಸಿಕ ಆರೋಗ್ಯ ಕೆಟ್ಟಿದೆ. ನವೀನ್ಗೆ ಹಾಸ್ಟೆಲ್ ಸಿಕ್ಕಿದ್ರು ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತ ವಸತಿ ಶಾಲೆ ಮಿಸ್ ಆಗಿದೆ. ಒಲೆ ಇಲ್ಲ, ದುಡ್ಡು ಕಂಡಿಲ್ಲ, ಬೆಳಕನ್ನ ನೋಡಿಲ್ಲ, ದಿನಸಿ ಕೂಡ ಇಲ್ಲ. ಹಾಗಾದ್ರೆ ಸರ್ಕಾರದ ಯೋಜನೆಗಳು ಉಳ್ಳವರ ಪಾದ, ಬಡವರಿಗೆ ಯಾಕಿಲ್ಲ ಅಂತ ಫುಲ್ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಆ ಕುಟುಂಬಕ್ಕೊಂದು ಸಂತೋಷ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ ನಿಮ್ಮಿಂದ? ನನಗೆ ಆ ನವೀನ್ ಬಾಲಕ ಪಾಪ ಬೇರೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ತಾನಲ್ಲ, ಯಾರು ಬರದಿದ್ರು ಕೂಡ ಈ ಕುಟುಂಬಕ್ಕೆ ವ್ಯವಸ್ಥೆ ಅಂತೂ ನಾವು ಮಾಡೇ ಮಾಡ್ತೀವಿ. ಏನ್ ಎಲ್ಲ ಪಕ್ಷಗಳು ಮೆಂಬರ್ಶಿಪ್ ಅಭಿಯಾನ ಮಾಡ್ತಾ ಇದ್ದೀರಿ? ಬಿಜೆಪಿ, ಕಾಂಗ್ರೆಸ್, JDS ಎಲ್ಲ ಇವ್ರ ಮೆಂಬರ್ಶಿಪ್ ಬೇಡವಾ? ಒಬ್ಬನೇ ಇರಲಿಲ್ವ ಅಲ್ಲಿ? ಬಿಜೆಪಿ ಅವನು, ಕಾಂಗ್ರೆಸ್ ಅವನು, JDS ಅವನು. 6ನೇ ಕ್ಲಾಸಿನ ಮಗು ಭಿಕ್ಷೆ ಬೇಡಬೇಕಾ ಮನೆಗೆ ಹೋಗ್ಬಿಟ್ಟು? ಈ ಸಮುದಾಯದ 51 MLAಗಳಿದ್ದಾರೆ. ನಾನು ಯಾವುದಂತ ಡೈರೆಕ್ಟ್ ಆಗಿ ಹೇಳಕ್ ಹೋಗೋದಿಲ್ಲ. ಶಶಿಕಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಮಂಜುನಾಥ್ PDO. ಏನ್ ಮಾಡ್ತಾ ಇದ್ರಿ PDO? ಕೆ ಪುರಂದರ್ ತಹಶೀಲ್ದಾರ್, ದೊಡ್ಡ ಸಿದ್ದಯ್ಯ EO, ಸಪ್ತಶ್ರೀ ಉಪ ತಹಶೀಲ್ದಾರ್ ತಿಪಟೂರು, ಮಂಟೇಸ್ವಾಮಿ ಜಂಟಿ ನಿರ್ದೇಶಕರು, ಚೇತನ್ ಕುಮಾರ್ ಉಪನಿರ್ದೇಶಕರು, ಕೃಷ್ಣಪ್ಪ, ಕಿರಣ್, ಡಾಕ್ಟರ್ ಯಶವಂತ್, ತಾಲೂಕು ಆರೋಗ್ಯಾಧಿಕಾರಿ ಚಿಕ್ಕನಾಯಕನಹಳ್ಳಿ, ಡಾಕ್ಟರ್ ಚಂದ್ರಶೇಖರ್ DHO ಅಂಡ್ ಪ್ರಭು CEO. ಪ್ರಭುಗಳೇ ನೋಡಿ, ಶುಭ ಕಲ್ಯಾಣ್ ಜಿಲ್ಲಾಧಿಕಾರಿಗಳು, CB ಸುರೇಶ್ ಬಾಬು ಶಾಸಕರು,